ಕಿತ್ತಾಕೋದು ಯಾವ ಕಾರಣಕ್ಕೆ ಅದನ್ನು ಹೇಳಬೇಕಾಗತ್ತೆ ಜನಕ್ಕೆ. ಮಾತಾಗಿತ್ತು, ಮಾತಿಲ್ಲಲ್ಲ, ಒಂದು ದೊಡ್ಡ ಪೋಸ್ಟ್ ಅದು. ಅದರ ಹಿಂದೆ ಅನೇಕರಿದ್ದಾರೆ. ಈ ರಾಜ್ಯದ ಅತ್ಯಂತ ಗ್ರೇಟ್ ಪೋಸ್ಟ್ ಅದು. ಆ ಪೋಸ್ಟಿಗೆ ಕಿತ್ತಾಗೋದು ಕಾರಣ ಏನಪ್ಪ? ಹೌದು ಬಾ, ಭ್ರಷ್ಟ ಆಡಳಿತ ಮಾಡ್ಯಾರ. ಈಗೇನು ಇವರು ಡಿ ಕೆ ಶಿವಕುಮಾರ್ ಬಂದ್ರೆ ಆ ಭ್ರಷ್ಟ ಆಡಳಿತ ಕಿತ್ತಾಕ್ತಾರ? ಚೇಂಜ್ ಆಗ್ತದನ? ಬಡತನ ನಮಗೆ ಹೋಗಿಬಿಡ್ತದನ? ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಸಿಕ್ಬಿಡ್ತದನ? ಇಲ್ಲ. ಅವ್ರು ಬಂದರೆ ಏನು ಮಾಡೋದು? ಇಲ್ಲಿ ಇನ್ನೂ ಆ ಶಿಕ್ಷಕರು 72,000 80,000 ಶಿಕ್ಷಕರು ಬೇಕಾಗಿರುತ್ತೆ. ತುಂಬಗಳಿಗಾಗ್ತಾ ಇಲ್ಲ ಕಳೆದ 3 ವರ್ಷಗಳಿಂದ. ಇವರು ನಮ್ಮ ಡಿ ಕೆ ಶಿ ಅವ್ರು ಬಂದ್ರೆ ಅದೆಲ್ಲ ಆಗ್ತದನ? ಎಲ್ಲರೂ ಉದ್ಯೋಗ ಸಿಗ್ತದೆ? ಏನು ಆಗ್ಬೇಕಾರೆ 2 ವರ್ಷದೊಳಗೆ? 3 ವರ್ಷದಾಗ ಆಗಲಾರ್ದು ಈ ಡಿ ಕೆ ಶಿ ಅವ್ರು ಆಡ್ತಿಲ್ಲ ಆಗ್ತದೇನೋ ಅಂತ. ಅಂದ್ರೆ ಹೈಕಮಾಂಡ್ಗೂ ಇದು ಗೊತ್ತದ, ಇಲ್ಲಂತಲ್ಲ. ಅವರು ಭಾಳ ಬುದ್ಧಿವಂತರಿದ್ದಾರೆ. ಅದರಲ್ಲೂ ಬುದ್ಧಿವಂತ BJP ಜೊತೆಗೆ ಕಳೆದ ಈ ಗೊತ್ತದ 12-13 ವರ್ಷ ಗುದ್ದಾಡ್ತಾ ಬಂದಿದ್ದಾರೆ. ಅವರು ಬುದ್ಧಿವಂತರಾಗಿದ್ದಾರೆ. ಇವತ್ತು ಅವ್ರ ಪಾದಯಾತ್ರೆ ನಾವು ಮತ್ತೆ ನಡಕ್ಕೆ ಸ್ವಲ್ಪ ಪಾದಯಾತ್ರೆ ಮಾಡಿರು. ಆಗ 2024 99 ಸೀಟ್ಗಳು ಆಯ್ಕೆ ಮಾಡ್ಕೊಂಡ್ಬಂದರು. ಅಂದ್ರೆ ಜನಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಜನ ಸಮಸ್ಯೆ ಅಂತ ತಿಳಿಸಿದ್ರೆ ಜನ ನಿಮ್ಮೊಂದಿಗೆ ಕೂಡ್ಬೋದು. ಇಂಥ ಪ್ರಸಂಗದೊಳಗೆ ಅದೆಲ್ಲ ಬಿಟ್ಕೊಟ್ಟು CM ಚೇಂಜ್ ಮಾಡ್ತಾರಣ್ಣ, ನಮ್ಮ ಡಿ ಕೆ ಅವ್ರನ್ನ ಚೇಂಜ್ ಮಾಡ್ತಾರೆ, ನಮಗೆ ಇವೆಲ್ಲ ವ್ಯರ್ಥ ಚರ್ಚೆ. ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಕಿತ್ತು ಹಾಕಿದ್ರೆ ನಿಶ್ಚಿತವಾಗಿ ಮತ್ತೆ ಗದ್ದಲ ಶುರು ಆಗುವಂಥದ್ದು. ಅವ್ರು ಸುಮ್ಮನೆ ಕೊಡುವಂಥವ್ರು ಅಲ್ರಿ. ಅವರು ಈಗ ಅವ್ರ ಇತಿಹಾಸ ನೋಡಿದಾಗ ಅಧಿಕಾರಕ್ಕಾಗಿ JDS ಬಿಟ್ಟು ಬಂದಂಥವ್ರು. ಅದು ಅಲಗಳೆಯುವಂಥದ್ದು ವಿಷಯ ಏನಲ್ಲ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಆಡಳಿತ ಯಾರು ಬಂದರೂ ಇಷ್ಟ ಇರುವಂಥದ್ದು. ಇದರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋದು ಏನೋ ಒಂದು ಇಷ್ಟದಪ್ಪ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ ಅಂತೇಳಿ. ಮತ್ತು ಡಿ ಕೆ ಶಿ ಅವ್ರು ಬಂದರೆ ಸಹಜವಾಗಿ BJP ಮತ್ತೊಂದು ವಸ್ತು ಕೊಟ್ಟಂಗೆ ಅವ್ರಿಗೆ. ಎಲೆಕ್ಷನ್ ಇನ್ನು 2 ವರ್ಷ ಐತಿ, ED ತೊಗೊಂಬರ್ತಾರೆ, CBI ತೊಗೊಂಬರ್ತಾರೆ, ಕೇಸ್ ಹಾಕಿ ಕೂತು ಬಿಡ್ತಾರೆ. ED ಕಳೆದು ಈಗಾಗಲೇ ED ಮತ್ತು CBI ಕೇಸ್ ಉಳಿದಾವ. ಆ ವಿಷಯ ದೊಡ್ಡದು ಮಾಡಿ ಹೆಂಗಾದ್ರು ಒಟ್ಟು ಅವ್ರು ಅಧಿಕಾರ ತೊಗೊಳೋರ್ದಾರ 2027 ಇನ್ನೂ ಸುಲಭ ಆಗ್ತದೆ. ಸಿದ್ದರಾಮಯ್ಯ ಇದ್ರೆ ಒಂದು ಸ್ವಲ್ಪ ಗಟ್ಟಿತನ ಇರ್ತದೆ, ಏನೂ ಇರ್ಬೋದು ಆಸೆ. ಆದರೆ ಅವ್ರು ಗೆಲ್ತಾರಂತೂ ಇವತ್ತು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ SIR ಅದ. SIR ಮೀರಿ ಅವ್ರು ಗೆಲ್ತಾರಾ? ಗೆದ್ದಿದ್ದಾರೆ ಇಲ್ಲ ಅಂತೆಲ್ಲ. ಇಲ್ಲೇ ಕೇರಳದಲ್ಲಿ ಗೆದ್ದಾರಲ್ಲ, SIR ಮೀರಿ ಗೆದ್ದಾರಿಲ್ಲ. ತಮಿಳ್ನಾಡಲ್ಲಿ SIR ಮೀರಿ ಗೆದ್ದಿದ್ದಾರೆ. ಅಲ್ಲಿ ಮತ್ತು BJP ಗೆಲ್ಲಬೇಕಾಗಿದ್ದು ಯಾಕೆ ಗೆಲ್ಲಿಲ್ಲ?